ಹಲೋ ಹಲೋ ಹಲೋ. ಕೇಳಿಸ್ತಿದ್ದೀನಮ್ಮ? ಕೇಳಿಸ್ತಾ ಇದೆ ಗುರುಗಳೇ. ಹೇಳಮ್ಮ ತಾಯಿ. ನಮಸ್ತೆ ಗುರುಜಿ, ಹೇಗಿದ್ದೀರಾ? ನಮಸ್ಕಾರ, ಅದ್ಭುತವಾಗಿದ್ದೀವಿ. ನೀವ್ ಹೇಗಿದ್ದೀರಾ ತಾಯಿ? ಚೆನ್ನಾಗಿದ್ದೀನಿ ಗುರುಗಳೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮಸ್ತೆ ಗುರುಗಳೇ. ಶುಭವಾಗಲಿ ಅಮ್ಮ. ಏನಮ್ಮ ತುಂಬಾ ದಿನ ಆಗಿತ್ತು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ಚೆನ್ನಾಗಿದ್ದೀನಿ. ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಗುರುಗಳೇ. ನೀವು ಪೂಜೆ ಮಾಡ್ತಾ ಇದೀರಿ ನಮ್ಮ ರಾಯರಿಗೆ? ಖಂಡಿತ ಮಾಡ್ತಾ ಇದ್ದೀನಿ ಗುರುಗಳೇ. ಮೊದಲನೇ ಸರಿ 9 ವಾರದ ತುಪ್ಪದ ದೀಪ ಹಚ್ಚೋದು ಹೇಳ್ಕೊಟ್ಟಿದ್ರಿ. 6 ಹೊತ್ತನು ಮುಗ್ದು ನೆಕ್ಸ್ಟ್ ನೀವು ನಮ್ಮ ಮನೆಗೆ ಬಂದಾಗ 9ನೇ ವಾರದಲ್ಲಿ 2ನೇ ಸರಿ ತುಪ್ಪದ ಆರ್ತಿದ್ ವ್ರತ ಹೇಳ್ಕೊಟ್ರಿ. ಅದ್ರಲ್ಲಿ ಈಗ ನಾಳೆ ಗುರುವಾರ ನನಗೆ 5ನೇ ವಾರ ಗುರುಗಳೇ. ಈಗ 4 ವಾರ ಮಾಡಿದ್ದೀನಿ. ನಿಮ್ಮ ಹತ್ರ ರಾಯರ್ದು 2 ಪವಾಡಗಳನ್ನ ಹೇಳ್ಬೇಕಿತ್ತು ಗುರುಗಳೇ. ಆಕ್ಚುಲಾಗಿ ನನ್ನ ತಂಗಿ ನಾನು ಪೂಜೆ ಕೊಟ್ಟಿದ್ದಕ್ಕೆ ಒಳ್ಳೇದಾಗಿದೆ ನಿಮ್ಗೆ? ತುಂಬಾ ಖಂಡಿತ ಗುರುಗಳೇ. ಆಮೇಲೆ ನೀವ್ ಹೇಳ್ಕೊಟ್ಟಂತ ಮೊದಲನೇ, ನಾನು ಇಷ್ಟು ವರ್ಷ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡು ಹೋಗಕ್ಕಾಗಿರ್ಲಿಲ್ಲ. ನೀವ್ ಹೇಳ್ಕೊಟ್ಟಂತ ಮೊದಲನೇ ವ್ರತದಲ್ಲಿ ಫಸ್ಟ್ ಮಂತ್ರಾಲಯಕ್ಕೆ ಹೋಗಿ ಬಂದೆ. ಈಗ 2ನೇ ಸರಿ ವ್ರತದಲ್ಲೂ ಕೂಡ ಮಂತ್ರಾಲಯಕ್ಕೆ ಹೊರಟಿದ್ದೀನಿ. ತಂದೆ ಹತ್ರ ಹೋಗ್ತಾ ಇದ್ದೀರಾ? ಖಂಡಿತ. ನೀವ್ ಹೇಳಿದ್ರಿ ಒಂದ್ಸಲಿ ಹೋಗಿ ಬಂದ್ಮೇಲೆ ಮತ್ತೆ ಮತ್ತೆ ಕರೆಸ್ಕೊಳ್ಳಿ ನನ್ನ ರಾಯರೇ ಅಂತ, ಕೇಳ್ ಬನ್ನಿ ಅಂತ. ಹಾಗೆ ಕೇಳ್ಕೊಂಡ್ವಿ. ನೀವು ಹೇಳಿದ್ರೆ ಗುರುಜಿಗಳೇ ಹೋಗ್ತೀರಾ ತಾಯಿ, ಮತ್ತೆ ನೀವ್ ಹೋಗ್ತೀರಾ ಅಂತ ಹಾಗೆ ಹೊರಟಿದೀವಿ ಗುರುಗಳೇ. ಈಗ ಮತ್ತೆ ನನ್ನ ಸಿಸ್ಟರ್ ಒಬ್ರು ಮೈಸೂರಲ್ಲಿ ಇದಾರೆ ಗುರುಗಳೇ. ಅವ್ರಿಗೆ ಆಕ್ಚುಲಾಗಿ ಈಗ ರೀಸೆಂಟ್ ಆಗಿ ಅವ್ರಿಗೆ ಆಪರೇಷನ್ ಆಯ್ತು, ಒಂದು ಮೇಜರ್ ಸರ್ಜರಿ ಆಯ್ತು. ಸೊ ರೆಸ್ಟ್ಗೋಸ್ಕರ ಅವರು ತವ್ರ ಮನೆಗೆ ಅವ್ರ ನೇಟಿವ್ ಹೋಗಿದ್ದಾರೆ, ನನ್ನ ನೇಟಿವ್ಗೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಗುರುಗಳೇ ಅವರು ಹಾಕಿದಂತ ಮಾಂಗಲ್ಯ ಚೈನು ಈಗ ಏನೋ ಆಕಸ್ಮಿಕವಾಗಿ ಅದು ಕಟ್ಟಾಗ್ಬಿಟ್ಟಿದೆ ಗುರುಗಳೇ. ಮಾಂಗಲ್ಯ ಸರ ಕಟ್ಟಾಗ್ಬಿಡ್ತು ಗುರುಗಳೇ. ಕಟ್ಟಾದಂತ ಸಂದರ್ಭದಲ್ಲಿ ನಾವು ತಾಳಿ ಪಕ್ಕ ಎಲ್ಲ ಚಿನ್ನದ ಗುಂಡ್ಗಳನ್ನ ಹಾಕೊಂಡಿರ್ತೀವಿ ಗುರುಗಳೇ. ಅದು 4 ಗುಂಡಿತ್ತು. ಆ 4 ಗುಂಡಲ್ಲಿ ಏನಾಗಿದೆ, 1 ಗುಂಡು ಮಿಸ್ ಆಗ್ಬಿಡ್ತು ಗುರುಗಳೇ. ಪೂರ್ತಿ ಮನೆಯೆಲ್ಲ ಹುಡುಕಿದ್ದಾರೆ ಗುರುಗಳೇ. ಅವಳು ಏನು ನಾನ್ ವ್ರತ ಮಾಡ್ತಾ ಇದ್ದೆ ಅಷ್ಟು ಬಿಟ್ರೆ ಅವಳೇನು ವ್ರತ ಮಾಡಿಲ್ಲ ಗುರುಗಳೇ. ಆದ್ರೆ ಆಪರೇಷನ್ ಮಾಡೋ 1 ವಾರ ಮುಂಚೆಯಿಂದ ರಾಯರ ಬಗ್ಗೆ ತುಂಬಾ ಹೇಳಿದ್ದೆ. ಆಪರೇಷನ್ ಹೋಗಿದಂತ ಸಂದರ್ಭದಲ್ಲಿ ಮುಗಿಸ್ಕೊಂಡ್ ಬರುವಾಗ ಯಾರೋ ಅವಳಿಗೆ ತಲೆನ ಸವರಿ ನಾನಿದೀನಿ ಮಗಳೇ ಅಂತ ಆಶೀರ್ವಾದ ಮಾಡ್ದಂಗಾಗಿದೆ ಗುರುಗಳೇ. ಆಮೇಲೆ ಕನಸಲ್ಲಿ ಬಂದ್ ಅವ್ರ ಮನೆ ಗೇಟ್ ನ ಬಾಗ್ಲು ತಟ್ಟಿ ನಾನ್ ನಿಮ್ ಮನೆಗ್ ಬರ್ತೀನಿ ತಾಯಿ ಅಂತ ಹೇಳಿದ್ದಾರೆ. ತುಂಬಾ ಅಂದ್ರೆ ಕುಂತ್ರೆ ನಿಂತ್ರೆ ರಾಯರು ಇದ್ದಾರೆ ಅಂತ ತುಂಬಾ ಜಪಿಸ್ತಾ ಇದ್ದಾಳೆ ಗುರುಗಳೇ. ಈಗ ಸದ್ಯಕ್ಕೆ ಆಕೆ ಪೂಜೆ ಮಾಡೋ ಇದ್ರಲ್ಲಿ ಇಲ್ಲ, ಯಾಕಂದ್ರೆ ಆಕೆ ಪೇಷಂಟ್ ಗುರುಗಳೇ. ಖಂಡಿತ ಮಾಡಿದೀನಿ, ಖಂಡಿತ ನಾನು ಅವಳಿಗೋಸ್ಕರ ಮಾಡಿದೀನಿ. ಅದೇನಾಗಿದೆ, 3 ಗುಂಡಿದೆ, ಇನ್ನು 1 ಗುಂಡ ಗುರುಗಳೇ ಇಡೀ ಮನೆಯಲ್ಲಿ ಎಲ್ಲಾರು ಹುಡ್ಕಾಡಿದ್ದಾರೆ ಗುರುಗಳೇ. ಅಂದ್ರೆ ಅದು ಕಟ್ಟಾಗಿತ್ತಾ ಮಾಂಗಲ್ಯ ಸರ? ಹೌದು, ಕಟ್ಟಾಯ್ತು. ಮಾಂಗಲ್ಯ ಚೈನು ಸಂದಿತ್ತಲ್ಲ ಮಧ್ಯಕ್ಕೆ ಕಟ್ಟಾಗ್ಬಿಟ್ಟಿತ್ತು ಗುರುಗಳೇ. ಮಾಂಗಲ್ಯ, ಲಕ್ಷ್ಮೀ ಕಾಸು, ಹವಳ, ಕರಿಮಣಿ ಎಲ್ಲವೂ ಸಿಕ್ಕಿದೆ. 4 ಗುಂಡಲ್ಲಿ 1 ಗುಂಡು ಮಿಸ್ ಆಗ್ಬಿಟ್ಟಿದೆ ಗುರುಗಳೇ. ಅಂದ್ರೆ 3 ಗುಂಡು ಮಾತ್ರ ಇದೆ, 1 ಗುಂಡು ಮಿಸ್ ಆಗಿದೆ. ಹೌದು. ಆಮೇಲೆ ತುಂಬಾ ಬೇಜಾರಾಗಿ ಎತ್ಕೊಂಡು ಇಂಥ ಸಮಯದಲ್ಲಿ 1 ಗ್ರಾಮ್ ಅಂದ್ರೆ ಈಗ 10,000 ರೂಪಾಯಿ ಆಗಿದೆಯಲ್ಲ ಗುರುಗಳೇ. ಹೇಗಪ್ಪ ಮಾಡೋದು? ಇನ್ನವ್ರ ಹಸ್ಬೆಂಡ್ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೊಂಡ್ ಬೈತಾರೆ, ಎಷ್ಟು ಜಗಳಗಳಾಗತ್ತೆ, ಏನ್ ಮಾಡೋದು ಅಂತ ತುಂಬಾ ಹತ್ಕೊಂಡ್ ಕರ್ಕೊಂಡು ರಾಯರ್ನ ತುಂಬಾ ಬಿಡ್ಕೊಂಡಿದ್ದಾಳೆ. ನಾವೆಲ್ಲ ಹೇಳಿದ್ವಿ, ರಾಯರ್ ಇದಾರೆ, ಯೋಚನೆ ಮಾಡ್ಬೇಡ, ಏನೋ ಒಂದ್ ದಾರಿ ಊಟನೂ ಮಾಡಿಲ್ಲ ಗುರುಗಳಿಗೆ. ಅವಳು ಪೇಷಂಟ್ ಇದ್ರುವೆ ಏನ್ ಮಾಡ್ತಿರೋ ಮಾಡಿ ರಾಯರೇ, ನೀವೇ ದಾರಿ ತೋರಿಸ್ಬೇಕು, ನೀವೇ ಗತಿ ನನಗೆ ಅಂತ ಅಷ್ಟು ರಾಯರ್ನ ಬೇಡಿದಾಳೆ ಗುರುಗಳೇ. 2 ದಿನ ಆದ್ರೂ 2 ದಿನ ಹುಡುಕಿದರೆ 2 ದಿನ ಸಿಕ್ಕಿಲ್ಲ. ಇದಾದ ನಂತರ ನನ್ನ ತಮ್ಮನ್ಗೆ ಏನ್ ಮಾಡಿದ್ದಾರೆ, ಅದು ಇದನ್ನ ಕಡ್ಡಿನ ತರಿಸ್ಬಿಟ್ಟು ಮಾಂಗಲ್ಯ ಪೋಣಿಸ್ತೀವಲ್ಲ ಕಡ್ಡಿ ಗುರುಗಳೇ, ಅದು ಕಡ್ಡಿ ತಗೊಂಡ್ ಬಂದ್ಬಿಟ್ಟು ಬರೀ ಕತ್ತಲ್ಲಿ ಇರ್ಬೇಕಲ್ಲ, 3 ದಿನ ಆಯ್ತಲ್ಲ, ಇರೋದನ್ನೇ ಪೋಣಿಸೋಣ ಅಂತ ಹೇಳಿ ಅಮ್ಮ ಹೇಳಿದ್ದಕ್ಕೆ ಆಯ್ತು ಅಂತ ಹೇಳಿ ಮಾಂಗಲ್ಯ, 3 ಗುಂಡು, ಹವಳ ಎಲ್ಲಾ ಕೊಟ್ಟಿದ್ದಾರೆ ಗುರುಗಳೇ. ಅವರು ನೋಡಿದ್ದಾರೆ, ನನ್ನ ತಮ್ಮನೂ ನೋಡಿದ್ದಾರೆ, ಅಮ್ಮನೂ ನೋಡಿದ್ದಾರೆ ಗುರುಗಳೇ. ಆದ್ರೆ ಪೋಣಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಗುರುಗಳೇ 3 ಗುಂಡಾದ್ಮೇಲೆ ಮತ್ತೆ 1 ಗುಂಡು ಸಿಕ್ಕಿದೆ ಗುರುಗಳೇ. ಅಂದ್ರೆ ಅರ್ಥ ಆಗ್ತಿಲ್ಲ, ಸಿಕ್ಕಿದೆ ಅಂದ್ರೆ ಸಿಕ್ಕಿರೋದು 3 ಗುಂಡು ಗುರುಗಳೇ. ಈಗ ಏನಿತ್ತು ಅದನ್ನೇ ಪೋಣಿಸ್ಕೊಂತ ಅಮ್ಮ ಹೇಳಿದ್ದಾರೆ, ಬರೀ ಕತ್ತಲ್ಲಿ ಇರ್ಬೇಕಲ್ಲ, ಹಾಕೊಂಡ್ಬಿಡು ಮಗಳೇ ಅಂತ. ಆಯ್ತು ಅಂತ ಹೇಳಿ ತಮ್ಮನ್ಗೆ ಎಲ್ಲವೂ ಕೊಟ್ಟಿದ್ದಾರೆ ಗುರುಗಳೇ. ಮಾಂಗಲ್ಯ, ಲಕ್ಷ್ಮೀ ಕಾಸು, 3 ಗುಂಡು, ಹವಳ, ಕರಿಮಣಿ ಎಲ್ಲವೂ ಪೋಣಿಸ್ಬೇಕಾದಂತ ಸಂದರ್ಭದಲ್ಲಿ 3 ಗುಂಡು ಒಂದಾದ್ಮೇಲೆ 1 ಗುಂಡು ಪೋಣಿಸ್ತಾ ಇದ್ರೆ 4ನೇ ಗುಂಡು ಮತ್ತೆ ಕೈಗೆ ಸಿಕ್ಕಿದೆ ಗುರುಗಳೇ.
ಹಾ. ಅಯ್ಯೋ ಗುರುಗಳೇ, ಅವ್ರಿಗೆ ನನ್ನ ತಮ್ಮನಿಗೆ ಆಶ್ಚರ್ಯ ಆಗ್ಬಿಟ್ಟಿದೆ ಗುರುಗಳೇ. ಅಲ್ಲಮ್ಮ, ಒಂದು ವಿಚಾರದಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಂದ್ರೆ, ನಿಮ್ಮ ಮನೆ ಅವ್ರ ಮನೆ ಎಲ್ಲ ಹುಡುಕಿದ್ದಾರೆ, ಯಾವ್ದೂ ಸಿಕ್ಕಿಲ್ಲ. ಎಲ್ಲೂ ಸಿಕ್ಕಿಲ್ಲ ಗುರುಗಳೇ, ಎಲ್ಲೂ ಸಿಕ್ಕಿಲ್ಲ, ಎಲ್ಲಾ ಕಡೆ ಹುಡುಕಿದ್ದಾರೆ. ಏನ್ ಇದನ್ನೇ ಪೋಣಿಸ್ಕೊರಮ್ಮ ಅಂತಂದು ಅವ್ರ ತಾಯಿಯವ್ರು ಹೇಳಿದ್ದಾರೆ, ನಿಮ್ಮ ತಾಯಿಯವರು. ಆದ್ರೆ ಇನ್ನೊಂದು ವಿಚಾರದಲ್ಲಿ ಆಯ್ತು ಅಂತ ಪೋಣಿಸ್ಕೊಳ ಅಂತಂದು 3 ಗುಂಡು ಪೋಣಿಸಿದಾರೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ 3 ಗುಂಡು ಹೋಗಿ 4 ಗುಂಡಾಗಿದೆ ಅಂತ ಹೇಳ್ತಾ ಇದ್ದೀರಾ ಇವಾಗ. ಗುರುಗಳೇ 3 ಗುಂಡು ಪೋಣಿಸ್ಬಿಟ್ಟು ಮತ್ತೆ ಹಿಂಗೆ ತಟ್ಟೆಗೆ ಕೈ ಹಾಕಿದ್ರೆ ಇನ್ನೊಂದು ಗುಂಡು ಸಿಕ್ಕಿದೆ ಗುರುಗಳೇ ಅವ್ರಿಗೆ. ಓಹ್, ನೀವು ನೋಡ್ಕೊಂಡಾಗ 3 ಗುಂಡನೇ ಇತ್ತು ಅದ್ರಲ್ಲಿ? ಹೌದು, 3 ಇದ್ದಿದ್ದು ಗುರುಗಳೇ. ಅವಳೇ ನನ್ಗೆ ಹೇಳಿ 3 ಇದ್ದಿದ್ದು ಅಕ್ಕ, 3 ಇದ್ದಿದ್ದು. ಕೊನೆಗೆ ಅಮ್ಮ ಅದನ್ನೇ ಪೋಣಿಸ್ಕೊ ಮಗಳೇ, ಹಾಗೆ ಇರಬೇಡ ಅಂತ ಹೇಳಾಗಿ ತಮ್ಮ ಎಲ್ಲ ರೆಡಿ ಮಾಡಕ್ಕೆ ಅಂತ ತಗೊಂಡಾಗ್ಲೂ 3 ಇದೆ ಗುರುಗಳೇ ಎಲ್ಲ ಪ್ಲೇಟ್ ಅಲ್ಲಿ. ಬಟ್ ಕೈಗೆ ತಗೊಂಡ್ ಪೋಣಿಸುವಾಗ ಗುರುಗಳೇ 3 ಇದ್ದಿದ್ ಗುಂಡು 4ನೇದು ಕೈಗೆ ಸಿಕ್ಕಿದೆ ಗುರುಗಳೇ. ಅಲ್ಲಿ ಯಾಕಂದ್ರೆ ರಾಯರ ಭಕ್ತರು ಅಮ್ಮ ತಾಯಿ. ಯಾಕಂದ್ರೆ ನಾವು ಮಕ್ಕಳು ಏನಕ್ಕೊಂದು ಕೊರಗ್ತಾ ಇರ್ತೀವಿ, ಚಿಂತಿಸ್ಬೇಡ ನಾನು ಇದ್ದೀನಿ ಅಂತಂದು ತಲೆ ಸವರಿದಾರ ಅಂತ ಹೇಳಿದ್ರಲ್ಲ ನೀವು. ಅದು ಸತ್ಯವಾಗ್ಲೂ ತಾಯಿ, ನೀವು ಚಿಂತಿಸ್ಬೇಡ, ನಾನು ನಿನ್ನೆ ಹಿಂದ್ಗಡೆ ಇರುತ್ತೇನೆ ಅಂತಂದು ರಾಯರ ಆಶೀರ್ವಾದ ಮಾಡಿದ್ದಾರೆ. ಹೌದಮ್ಮ, ನೋಡಮ್ಮ ಎಷ್ಟು ಅದ್ಭುತವಾಗಿದೆ ತಾಯಿ. ತುಂಬಾ ಅಂದ್ರೆ ಗುರುಗಳೇ, ಅವಳು ಖುಷಿಗೆ ಪಾರನ್ನೇ ಇಲ್ಲ ಗುರುಗಳೇ. ಅವಳಷ್ಟು ನೋಡಿದಾಳೆ, ಅವಳು ಅಷ್ಟು ಕರೆ. ನಾನು ಕೇಳಿದೆ ಪದೇ ಪದೇ, ನೀನ್ ನೋಡಿದೆ ಅಕ್ಕ, ಅಷ್ಟು ನೋಡಿದೀನಿ ಅಕ್ಕ, ಅಷ್ಟು ಇದ್ ಮಾಡಿದೀನಿ ಅಂತ ಹೇಳಿದಾಳೆ. ಅದು 3 ಇರುವಂತ ಗುಂಡು ಪೋಣಿಸುವಂತ ಸಮಯದಲ್ಲಿ 4ನೇದು ಕೂಡ ಕೈಗೆ ಸಿಕ್ಕಿದೆ ಗುರುಗಳೇ. ಓಹೋ, ಅಂದ್ರೆ ಅಲ್ಲಿ ಮುಂಚಿತವಾಗಿ ತಲೆ ಸವರಿದಾರಲ್ಲಮ್ಮ ರಾಯರು, ಆಶೀರ್ವಾದ ಮಾಡಿದಾರಮ್ಮ. ಅಯ್ಯೋ ಗುರುಗಳೇ, ಅವಳಂತೂ ರಾಯರಿದ್ದಾರೆ. ನನ್ ಕಸಿನ್ಗೂ ಕೂಡ ಫೋನ್ ಮಾಡಿ, ರಾಣಿಯವ್ರಿಗೆ ಖಂಡಿತ ರಾಯರಿದ್ದಾರೆ ಎಲ್ಲೂ ಇಲ್ಲ, ನಮ್ ಜೊತೆಲ್ಲೇ ಇದ್ದಾರೆ, ನಮ್ ಜೊತೆಲಿ ನನ್ ಕೂಗೋರು ಕೇಳಿಸ್ಬಿಡ್ತು, ನನ್ನಳು ಅವ್ರಿಗೆ ಗೊತ್ತಾಗ್ಬಿಡ್ತು ಅಂತ ಅಷ್ಟು ಫೀಲ್ ಮಾಡಿದಾಳೆ ಗುರುಗಳೇ. ನಿಜವಾಗ್ಲು ತುಂಬಾ ಖುಷಿ ಆಯ್ತಮ್ಮ. ಅದಕ್ಕೆ ಹೇಳ್ತಾ ಇರೋದು, ಮಾಡಕ್ಕೆ ಆಗ್ತಾ ಇಲ್ಲ ಗುರುಗಳು. ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಯಾಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಧ್ವನಿ ಮುಖಾಂತರ ತಿಳಿಸ್ತೀನಿ ಅಂದ್ರೆ, ಇಂಥದಕ್ಕೋಸ್ಕರ ರಾಯರ್ನ ನಂಬಿ ಅಂತ ಹೇಳೋದು ತಾಯಿ ನಾನು. ಹಲೋ, ಹಾ ಗುರುಗಳೇ ಹೇಳಮ್ಮ. ಹಾ, ಓಕೆ ಅಮ್ಮ. ಅಷ್ಟಾಯ್ತು ಗುರುಗಳೇ. ಅದಾದ್ಮೇಲೆ ಗುರುಗಳೇ, ನಾನು ಅದನ್ನ ಹೇಳಿ ತುಂಬಾ ಖುಷಿ ಆಯ್ತು. ಅದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಫೋನ್ ಟ್ರೈ ಮಾಡ್ತಾ ಇದ್ದೆ. ನಿಮ್ದು ಸ್ವಲ್ಪ ಬಿಸಿ ಬರ್ತಾ ಇತ್ತು, ಅದಕ್ಕೆ ಮೆಸೇಜ್ ಆಗ್ತದೆ ಗುರುಗಳೇ. ಆಮೇಲೆ ನಾನು ಕೂಡ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡೆ. ಅಲ್ಲಿ ಸ್ವಲ್ಪ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ತುಂಬಾ ಇದಿತ್ತು. ರಾಯರು ಒಂದೇ ಮಾತು ಹೇಳ್ದೆ ಗುರುಗಳೇ, ನೀವು ಹೇಗ್ ಕರ್ಸ್ಕೊತಿರೋ ಗೊತ್ತಿಲ್ಲ, ನನ್ನ ಹತ್ರ ₹1 ಇಲ್ಲ ಗುರುಗಳೇ, ಆದ್ರೂ ನಾನು ಬರ್ಬೇಕು ಅಪ್ಪಾಜಿ ಅಮ್ಮನ್ ನೋಡಕ್ಕೆ ಅಂತ. ಗುರುಗಳೇ, ನೀವು ನಂಬ್ತಿರೋ ಬಿಲೀವ್ ಆರ್ ನಾಟ್, ನಾನು 1-2 ವರ್ಷ ಆಗಿದೆ ನನ್ನ ವ್ಯಾನಿಟಿ ಬ್ಯಾಗ್ಸ್ ನೆಲ್ಲ ತೆಗೆದು ಮೇಲ್ಗಡೆ ನಾನು ಇದ್ರೊಳಗಡೆ ಹಾಕ್ಬಿಟ್ಟಿದ್ದೀನಿ, ಅದನ್ನ ಬಾಕ್ಸ್ ಒಳಗಡೆ. ಅದೇ ಒಂದ್ ವ್ಯಾನಿಟಿ ಬ್ಯಾಗ್ ತಗೊಂಡೋಗೋಣ, ಚಿಕ್ಕದಾಗಿದೆ, ಕೆಳಗಡೆ ಇರೋದೆಲ್ಲ ದೊಡ್ಡದು ಅಂತ ಹೇಳಿ ಒಂದ್ 2 ವರ್ಷನೇ ಆಗಿತ್ತು ಗುರುಗಳೇ. ಅದನ್ನ ಮೇಲ್ಗಡೆ ಹಾಕಿ ನನ್ನ ಮಗನ ಹತ್ರ ಅದನ್ನ ತೆಗ್ಸಿ ಕೆಳಗಡೆ ಇಟ್ಕೊಂಡೆ ಗುರುಗಳೇ. ತುಂಬಾ ಚೆನ್ನಾಗಿ ನೆನಪಿದೆ, ಯಾವ ವ್ಯಾನಿಟಿ ಬ್ಯಾಗ್ ಅಲ್ಲೂ ಏನು ಒಂದು ವಸ್ತುನೂ ಇಟ್ಟಿಲ್ಲ ಗುರುಗಳೇ. ನಾನು ಎಲ್ಲ ಕ್ಲೀನ್ ಮಾಡಿ ಸರ್ ಎಷ್ಟು ಮೇಲ್ಗಡೆ ಇತ್ತಲ್ಲ ಅಂತ ಹೇಳಿ ಅದನ್ನ ಕೆಳಗಡೆ ತಗೊಂಡೋಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲ ಬಟ್ಟೆ ತಗೊಂಡ್ ಬರ್ಸಿ ಜಿಪ್ ಎಲ್ಲ ಓಪನ್ ಮಾಡಿ ನೋಡಿದ್ರೆ ಗುರುಗಳೇ, ಅದ್ರಲ್ಲಿ ಒಂದ್ ಕವರ್ ಇದೆ. ಈ ಪ್ರೆಸೆಂಟೇಶನ್ ಬರುತ್ತಲ್ಲ ಗುರುಗಳೇ, ಒಂಥರ ತುಂಬಾ ಕಾಸ್ಟ್ಲಿ ಪ್ರೆಸೆಂಟೇಶನ್. ಇದೇನು ಈ ತರ ಇಷ್ಟು ಚೆನ್ನಾಗಿದೆ, ಒಂದ್ ಕವರ್ ಇದೆ ಅಂತ ತೆಗೆದು ನೋಡಿದ್ರೆ ಗುರುಗಳೇ, ಅದ್ರಲ್ಲಿ 500 ರೂಪೀಸ್ 2 ನೋಟ್ ಇದೆ ಗುರುಗಳೇ. ಓಹೋ, ಅಲ್ಲಮ್ಮ, ಒಂದು ವಿಚಿತ್ರ ಇದ್ರಲ್ಲಿ ಏನಂದ್ರೆ, ನೀವು 2 ವರ್ಷ ಆಯ್ತು ನಿಮ್ದು ವೇನಿಟಿ ಬ್ಯಾಗ್ ಮೇಲ್ಗಡೆ ಇಟ್ಬಿಟ್ಟು, ನೀವು ಮಂತ್ರಾಲಯಕ್ಕೆ ಹೋಗ್ಬೇಕಂದ್ಕೊಂಡ್ರೆ ನಿಮ್ಮ ಹತ್ರ ₹1 ದುಡ್ಡಿಲ್ಲ. ಹೌದು ಗುರುಗಳೇ. ಆದ್ರೆ 2 ವರ್ಷ ಆಗಿದೆ ಅದನ್ನ ನೀವು ಮೇಲ್ಗಡೆ ಇಟ್ಟು. ಆದ್ರೆ ಹೆಂಗಪ್ಪ, ನಾನು ಶುಕ್ರವಾರ ಯಾವತ್ತು ಹೋಗ್ತಾ ಇರೋದು? ನಾಳೆ ಶುಕ್ರವಾರ ಅಲ್ವಾ? ಹೌದೌದು, ಶುಕ್ರವಾರ. ಅದೇ ಶುಕ್ರವಾರ ಹೋಗ್ತಾ ಇದ್ದೀರಾ, ಇವತ್ತು ಬುಧವಾರ, ಅಂದ್ರೆ ನಾಳೆ ಒಂದು ದಿವಸ ಕಳೆದ್ರೆ ನೆಕ್ಸ್ಟ್ ಶುಕ್ರವಾರ, ನಾಡಿದ್ದೇ ಹೋಗ್ತಾ ಇದ್ರೆ ನೀವು ಮಂತ್ರಾಲಯಕ್ಕೆ. ಆದ್ರೆ ಇವತ್ತು ಅದು ಅನುಗ್ರಹ ಮಾಡಿದ್ದಾರೆ, ನನ್ನ ಮಗಳ ಹತ್ರ ₹1 ದುಡ್ಡಿಲ್ಲ, ಆದ್ರೂ ನನ್ನನ್ನು ನೋಡಕ್ ಬರ್ತಾಳಂತ ಹೇಳಿ ಕುತೂಹಲದಿಂದ ಕಾಯ್ತಾ ಇದಾರೆ ರಾಯರು. ಅಂದ್ರೆ ನನ್ನ ಮಗಳು ಬರ್ತಾರೆ, ನನ್ನ ಮಕ್ಕಳು ಬರ್ತಾರೆ, ನನ್ನ ಭಕ್ತಿಯಿಂದ ನನ್ನನ್ನು ಬಂದು ಪೂಜೆ ಮಾಡ್ತಾರೆ ಅಂತ ಹೇಳಿಕೊಂಡು ಅದಕ್ಕೆ ರಾಯರೇ ಅದೊಂದು ತಥಾಸ್ತು ಆಶೀರ್ವಾದ ಮಾಡಿದ್ದಾರೆ ತಾಯಿ. 2 ವರ್ಷದಿಂದ ನಿಮ್ಗೆ ಆ ವೇನಿಟಿ ಬ್ಯಾಗ್ ಅಲ್ಲಿ ದುಡ್ಡು ಸಿಕ್ಕಿಲ್ಲ. 2 ವರ್ಷದಿಂದ ಅದು ನಿಮ್ಮನ್ನು ನೋಡ್ಬೇಕಂತಂದು ನಿಮ್ಗೆ ಅದೊಂದು ಅನಿಸ್ತೇ ಇಲ್ಲ ತಾಯಿ. ತುಂಬಾ ಚೆನ್ನಾಗಿ ನೆನಪಿದೆ ಗುರುಗಳೇ. ನೋಡಿ, ಎಷ್ಟು ಸುಮಾರು ಒಂದು 7-8 ಬ್ಯಾಗ್ಸ್ ಇದೆ, ಯಾವ್ದ್ರಲ್ಲೂ ಏನು ಇಲ್ಲ. ಎಲ್ಲೋ ₹1, ₹2 ಈ ತರ ಒಂದೊಂದ್ರಷ್ಟು ಆ ಬ್ಯಾಗೇ ತಗೋಬೇಕು ಅಂತ ನಿಮ್ಗೆ ಹೆಂಗ ಅನಿಸ್ತಾ? ಹೌದು ಗುರುಗಳೇ, ನನಗೆ ಹೇಳ್ತಾ ಇದೀನಿಲ್ಲ, ಕೆಳಗಡೆ ಇರೋ ವ್ಯಾನಿಟಿ ಬ್ಯಾಗು ಸ್ವಲ್ಪ ವೈಟ್ ಕಲರ್ ದೊಡ್ಡದಿತ್ತು ಗುರುಗಳೇ. ಬೇಡ, ಸ್ವಲ್ಪ ಚಿಕ್ಕ ತಗೊಂಡೋಗೋಣ, ಎಲ್ಲ ಓಡಾಡ್ಲಿಕ್ಕೆ ತುಂಬಾ ಇದಾಗತ್ತೆ ಅಂತ ಹೇಳಿ ಅದನ್ನ ತಗೊಳ್ಳೋಣ ಅಂತ ಹೇಳಿ ಕೆಳಗಡೆ ಇಳಿಸಪ್ಪ ಅಂತ ಹೇಳಿ ಇಳಿಸ್ಕೊಂಡಿದ್ದೆ ಗುರುಗಳೇ. ಅದು
ಎಷ್ಟು ಮಿರಾಕಲ್ ಅಮ್ಮ ಅಲ್ಲಿ. ಒಂದು ವಿಚಾರದಲ್ಲಿ ನಿಮ್ಮ ತಂಗಿಯವ್ರ ಹಾಸ್ಪಿಟಲ್ ಇರತಕ್ಕಂತ ಆ ಒಂದು ಏನು ಮಾಂಗಲ್ಯ ಅವ್ರದ್ದು ಒಂದು ಕಟ್ಟಾಗಿತ್ತು, 3 ಗುಂಡು ಮಿಸ್ ಆದಂತ ಗುಂಡು 3 ಗುಂಡನ್ನೇ ಪೋಣಿಸ್ಕೊಂತ ನಿಮ್ಮ ತಾಯಿ ಹೇಳಿದ್ದಾರೆ. ಅದನ್ನೇ ಪೋಣಿಸೋಣ ಅಂತ ಹೋಗ್ತಾ ಇದ್ರೆ ಪೋಣಿಸಿದ್ರೆ ಅದ್ರ 4 ಗುಂಡಾಗಿದೆ. ಅದು ಒಂದು ಮಿರಾಕಲ್. ಅದೇ ರೀತಿಯಾಗಿ ನೀವು 2 ವರ್ಷದಿಂದ ಕಳ್ಕೊಂಡು ಅಂದ್ರೆ ಮೇಲ್ಗಡೆ ಇಟ್ಬಿಟ್ಟಿದ್ರ ವೆನಿಟಿ ಬ್ಯಾಗ್, ಮತ್ತೆ ನಿಮ್ಗೆ 500 ನೋಟು 500 ನೋಟು 2 ವಾಪಸ್ ತಿಳಿಸಿದಾರಂದ್ರೆ ನನ್ನ ಕಂದ ಬರ್ತಾ ಇದ್ದಾರೆ, ನನ್ನ ಭಕ್ತರು ಬರ್ತಾ ಇದಾರೆ ಅಂತ ಹೇಳಿ ಅದೊಂದು ಅನುಗ್ರಹ ಮಾಡಿದ್ದಾರೆ. ₹1 ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ರೆ ಅದರ ಅನುಗ್ರಹದಿಂದ ನೋಡಿ, ರಾಯರ ಅನುಗ್ರಹದಿಂದ. ಅದಕ್ಕೆ ಭಕ್ತಿಯಿಂದ ಯಾರು ನೀವು ರಾಯರ್ನ ನೆನಪ್ತೀರೋ ಖಂಡಿತ ನಿಮ್ಗೆ ಅನುಗ್ರಹ ಸಿಗುತ್ತೆ. ಗುರುಗಳೇ 2:30 ರಾತ್ರಿಗೆ ಎದ್ದು 5 ಗಂಟೆಗೆಲ್ಲ ನನ್ ಗುರುವಾರ ಮಹಾಮಂಗಳಾರತಿ. ಗುರುವಾರ ಒಂದೇ ದಿನ ಅಲ್ಲ ಗುರುಗಳೇ, ಪ್ರತಿ ದಿನ ಮನೆ ದೇವ್ರಿಗೆ ರಾಯರ್ಗೆ ನಾನು ಪೂಜೆ ಮಾಡ್ದೆ, 1 ಗ್ಲಾಸ್ ನೀರು ಕುಡಿಯಲ್ಲ ಗುರುಗಳೇ. ನಾನು ಪ್ರತಿ ದಿನ ರಾಯರ ಪೂಜೆ, ರಾಯರ ಅಷ್ಟೋತ್ತರ, ರಾಯರ ನಾಮಾವಳಿಗಳು ಪ್ರತಿ ದಿನ ಗುರುಗಳೇ 1-1.5 ಗಂಟೆ ಕುತ್ಕೊಂಡ್ ಮಾಡ್ತೀನಿ ಗುರುಗಳೇ ನಾನು. ನೋಡಮ್ಮ, ರಾಯರ್ ನಾನು ಅದೇ ಹೇಳ್ತದ್ದು, ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನನಗೆ ಒಳ್ಳೇದಾಗಿದೆ ಅಂತ ಮತ್ತೆ ರಿಟರ್ನ್ ನನಗೆ ಫೋನ್ ಮಾಡಿ ತಿಳಿಸ್ತಾ ಇದ್ದೀರಲ್ವಾ, ನಿಜವಾಗ್ಲೂ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಾಯಿ. ರಾಯರು ಇರೋದನ್ನ ಇನ್ನಷ್ಟು ಮಟ್ಟಕ್ಕೆ ಅದನ್ನ ಎತ್ತರಕ್ಕೆ ತಗೊಂಡೋಗಿ ನಮ್ಮಂತ ಕಷ್ಟದಲ್ಲಿರೋರಿಗೆ ನೀವೊಂದು ಪೂಜೆ ಪುನಸ್ಕಾರ ಹೇಳ್ಕೊಟ್ಟು ಅದರಿಂದ ಒಂದು ಒಳ್ಳೆ ಫಲ ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ನೀವು ಕಾರಣಕರ್ತರು ಗುರುಗಳೇ. ಒಂದ್ ರೀತಿಯಲ್ಲಿ ಮಂತ್ರಾಲಯದ ಗುರುಗಳು ಅವ್ರದ್ದೊಂದು ಆಶೀರ್ವಾದ, ನಿಮ್ಮಂತ ಗುರುಗಳು ಅವ್ರ ಮಗ, ನಿಮ್ಮಿಂದ ನಮಗೊಂದು ಆಶೀರ್ವಾದ ಗುರುಗಳೇ. ನಿಜವಾಗಿ ದೊಡ್ಡ ಮಾತು ತಾಯಿ. ನಿಮ್ಮಿಂದ ಇವತ್ತು ಕಷ್ಟದಲ್ಲಿರೋರಿಗೆ ಎಷ್ಟು ಜನಕ್ಕೆ ಸಹಾಯ ಆಗ್ತಾ ಇದೆ ಅಂದ್ರೆ ಗುರುಗಳೇ. ಆಮೇಲೆ ಆ ರಾಯರು ನಿಮಗೆ ಎಷ್ಟು ತಾಳ್ಮೆ ಕೊಟ್ಟಿದ್ದಾರೆ, ಪ್ರತಿಯೊಬ್ರು ಫೋನ್ ಅಟೆಂಡ್ ಮಾಡ್ತೀರಾ. ಮಧ್ಯರಾತ್ರಿಲೆಲ್ಲ ಕೇಳಿಸ್ಕೊಂಡಿದ್ದೀನಿ ಗುರುಗಳೇ. ನಿನ್ನೆ ಯಾರು 3 ಗಂಟೆಲಿ ಫೋನ್ ಮಾಡಿ ಮಾತಾಡಿದ್ದಾರೆ. ಪ್ರತಿಯೊಂದು ನೀವು ಹಾಕೋ ವಿಡಿಯೋನ 1 ಸೆಕೆಂಡ್ ಕೂಡ ವೇಟ್ ಮಾಡ್ತಾ ಇರ್ತೀನಿ ಗುರುಗಳೇ. ನಾನು ಪ್ರತಿಯೊಂದು ವಿಡಿಯೋನು ನೋಡ್ತಾ ಇರ್ತೀನಿ ಗುರುಗಳೇ. ನಾನು ಯಾವುದೂ ಮಿಸ್ ಮಾಡಲ್ಲ ನಿಮ್ದನ್ನ. ಎಷ್ಟು ಲಕ್ಷಾಂತರ ಜನಕ್ಕೆ ಕಷ್ಟಗಳಿದೆ. ಈಗ ಎಷ್ಟೋ ಜನ ನಿಮ್ ಪೂಜೆ ನಂತರ ನನ್ಗೆ ಒಳ್ಳೇದಾಗಿದೆ, ಮತ್ತೆ ರಾಯರದ್ದು ಇಷ್ಟು ಪ್ರಚಾರ ಆಗ್ತಾ ಇದೆ ಅಂದ್ರೆ ಗುರುಗಳೇ, ಎಷ್ಟೋ ಜನಕ್ಕೆ ರಾಘವೇಂದ್ರ ಸ್ವಾಮಿ ಇದಾರೆ ಅನ್ನೋದೇ ಗೊತ್ತಿಲ್ಲ ಗುರುಗಳೇ. ಹೌದಮ್ಮ, ನನಗೆ ಫೋನ್ ಮಾಡ್ತಾರೆ. ನನಗೆ ಇವಾಗ 4 ತಿಂಗಳಾಯ್ತು, 6 ತಿಂಗಳಾಯ್ತು, 1 ವರ್ಷ ಆಯ್ತು, ಇವಾಗ ರಾಯರ್ ಇವಾಗ ನನಗೆ ಗೊತ್ತಾಗ ರಾಯರ್ ಇದಾರೆ ಅಂತ ಗೊತ್ತೇ ಇಲ್ಲ ಗುರುಗಳೇ. ಗುರುಗಳೇ, ನಾನೇ ಮಂತ್ರಾಲಯಕ್ಕೆ 2 ವರ್ಷದಿಂದ ಹೋಗಿ ಬಂದಿದ್ದೀನಿ, ಫೋಟೋ ತಗೊಂಡ್ ಬಂದಿದ್ದೀನಿ 2. ಆದ್ರೆ ನನ್ ಮನೇಲಿ ಪೂಜೆ ಮಾಡಿರ್ಲಿಲ್ಲ, ರಾಯರ್ ಬಗ್ಗೆ ಗೊತ್ತಿಲ್ಲ ಗುರುಗಳೇ. ನಿಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡಿದ ತಕ್ಷಣ ನಿಮ್ ಫೋನ್ ನಂಬರ್ ಸಿಕ್ಕಿದ್ದು ಗುರುಗಳೇ. ಅವತ್ತೇ ನಿಮಗ್ ಫೋನ್ ಮಾಡ್ಲಾಗಿ ನೀವು ನನ್ಗೆ ವ್ರತಗಳು ಹೇಳ್ಕೊಟ್ ಮೇಲೆ ನಾನು ಆಲ್ಮೋಸ್ಟ್ ಈಗ ಒಂದು 6 ಮಂತ್ಸ್ ಆಯ್ತು ಗುರುಗಳೇ ರಾಯರ್ದು ಪೂಜೆ ಶುರು ಮಾಡಿ. ನಾನು ಅವತ್ತಿದ್ದಕ್ಕೂ ಇವತ್ತಿರೋದಕ್ಕೂ ಉದಾಹರಣೆ ಇವಾಗ ನಿಮ್ಮ ವಿಚಾರದಲ್ಲಿ ತಗೊಂಡ್ರೆ, ಅವತ್ತು ತುಂಬಾ ಕಷ್ಟದಲ್ಲಿದ್ರಿ, ಅವತ್ತೇ ಅಂದ್ರೆ ಪೂಜೆ ನಾನು ಹೇಳೋಕ್ಕಿಂತ ಮುಂಚಿತವಾಗಿ ಹೆಂಗಿದ್ರಿ, ನಿಮ್ಮ ಮನಸ್ಸು ಹೆಂಗಿದೆ ಗುರುಗಳೇ? ಹೇಳ್ತಾ ಇದೀನಲ್ಲ, ಅವತ್ತು ನಾನು ಸತ್ತೋಗ್ಬೇಕು ಅನ್ನೋಷ್ಟು ಮನಸ್ಥಿತಿ ಇತ್ತು ನನಗೆ. ಇವತ್ತು ರಾಯರ ಪೂಜೆ ಮಾಡ್ಕೊಂಡ್ ಬಂದ್ಮೇಲೆ ಗುರುಗಳೇ ನನಗೆ ಎಷ್ಟು ಮನ್ಸಿಗೆ ನೆಮ್ಮದಿ ಅಂದ್ರೆ, ನನ್ನ ಪ್ರತಿಯೊಂದು ಮಾತು ರಾಯರ್ಗೆ ಕೇಳಿಸುತ್ತೆ ಗುರುಗಳೇ. ನನ್ನ ಪ್ರತಿಯೊಂದು ಮಾತು ಕೇಳಿಸ್ಕೊಂಡು ಅವ್ರು ನನ್ಗೆ ಹೂವಿನ ಮುಖಾಂತರ ಗುರುಗಳೇ, ಎಷ್ಟೋ ವರ್ಷ ಪೂಜೆ ಮಾಡಿದ್ದಾರೆ, ಹೂ ಪ್ರಸಾದ ಆಗಿಲ್ಲ ಅಂತ ಹೇಳ್ತಾರೆ ಗುರುಗಳೇ. ನಾನ್ ಪೂಜೆ ಮಾಡಕ್ ನೀವ್ ಹೇಳ್ಕೊಟ್ಮೇಲೆ ಗುರುಗಳೇ ಅವ್ರು ನಂಗೆ ಎಷ್ಟು ಕನ್ಸಲ್ ಬಂದ್ರು, ಎಷ್ಟು ಹೂವಿನ ಮುಖಾಂತರ ನನ್ಗೆ ಪ್ರಸಾದ ಕೊಡ್ತಾ ಇದಾರೆ ಅಂದ್ರೆ, ಪ್ರತಿಯೊಂದು ಹೆಜ್ಜೆಗೂ ನಾನು ಇದೀನಿ ಮಗಳೇ, ಅದಕ್ಕೆ ನೀವು ನನಗೆ ರಾಯರ ಮಗಳ ಅಂತ ಇಟ್ಬಿಟ್ಟಿದ್ದೀರಾ ಗುರುಗಳೇ. ಒಂದ್ ವಿಚಾರದಲ್ಲಿ ನೆನಪಿಟ್ಕೊಳ್ಳಮ್ಮ, ಇವತ್ತು ನೀವು ಮನೆಯಲ್ಲಿ ಕುತ್ಕೊಂಡು ಎಲ್ಲಾ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ರಾಯರ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಅವಾಗಿನ ಟೈಮ್ ಅಲ್ಲಿ ಇದನ್ನ ಆಲ್ರೆಡಿ ನಾನು ಹೇಳಿದೀನಿ, ಇದನ್ನ ಅವಾಗಿನ ಟೈಮ್ ಅಲ್ಲಿ ಅಂದ್ರೆ ಸುಮಾರು ವರ್ಷದ ಕಳೆದ ಹಿಂದಗಡೆ ಹೋದ್ರೆ ನಾವು ಸೋಷಿಯಲ್ ಮೀಡಿಯಾನು ಇರ್ಲಿಲ್ಲ, ಏನು ಇರ್ಲಿಲ್ಲ. ರಾಯರ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಇವತ್ತು ಲಕ್ಷಾಂತರ ಜನರು ಕೋಟ್ಯಾಧಿಪತಿ ಆಗಿದ್ದಾರೆ ತಾಯಿ. ಖಂಡಿತ ಗುರುಗಳೇ, ಖಂಡಿತ ಖಂಡಿತ ಗುರುಗಳೇ. ಅದಕ್ಕೆ ಇವತ್ತು ನಾನ್ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ನಿಮ್ಮ ಆಸ್ತಿ ಬೇಡ, ಅಂತಸ್ತು ಬೇಡ, ರಾಯರಿಗೆ ನಿಮ್ಮ ಭಕ್ತಿ ಬೇಕು. ರಾಯರಿಗೆ ರಾಯರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಮ್ಮ 2ನೇ ಮಂತ್ರಾಲಯ ಅಂತ ಹೇಳ್ಬೋದು, ಜಯನಗರದಲ್ಲಿ ಇರ್ತಕ್ಕಂಥ ರಾಯರ ಮಠ. ಎಷ್ಟು 4,000 ರಿಂದ 5,000 ಜನ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಬರ್ತಾರೆ ಪ್ರತಿ ಗುರುವಾರಕ್ಕೊಮ್ಮೆ. ಹೌದೌದು. ಲಾಸ್ಟ್ ಟೈಮ್ ಜಯನಗರ ಗ್ರೌಂಡ್ ಅಲ್ಲಿ ಫಂಕ್ಷನ್ ಆಯ್ತಲ್ಲ ಗುರುಗಳೇ, ಅಲ್ಲಿಗೂ ಬಂದಿದ್ವಿ, ಗುರುಜಿ ಬಂದಿದ್ರು, ಅವರಿಂದ ಮಂತ್ರಾಕ್ಷತ್ ನಿಮ್ಮನ್ನು ನೋಡಿದ್ವಿ, ಅಲ್ಲೂ ಹೂ ಪ್ರಸಾದದ್ ನೋಡಿದ್ವಿ, ತುಂಬಾ ಖುಷಿ. ಅದನ್ನ ಯೋಚನೆ ಮಾಡಿ ಒಂದು ನೋಡಿ ವಿಡಿಯೋ. ಅವತ್ತು ನಾನು ಅಲ್ಲಿ ಮುಂದ್ಗಡೆನೆ ನಿಂತ್ಕೊಂಡಿದ್ದೆ, ನನಗೆ ಮೈಯೆಲ್ಲ ವೈಬ್ರೇಟ್ ಆಯ್ತು. ಆದ್ರೆ ನಾನು ಒಬ್ಬ ಸಾಧಾರಣವಾದ ಮನುಷ್ಯ ಇದ್ರಲ್ಲಿ. ಆದ್ರೆ ನನಗೆ ನಿಂತ್ಕೊಂಡಾಗ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರು ಇರುತ್ತಾರೆ. ಖಂಡಿತ ಖಂಡಿತ ಗುರು. ಆ ಹೂವಿನ ಮುಖ ಒಂದು ಹೂವ ಕೊಟ್ರೆ ಏನೋ ಅನ್ಬಹುದು, 2 ಕೊಟ್ರೆ ಏನ್ಬಹುದು,
ಹೌದು ಎಷ್ಟಮ್ಮ ಎಷ್ಟು ಹೂ ಕೊಡ್ತಾರೆ ಗುರುಗಳೇ, ಅದು ಎಷ್ಟು ನೋಡಿದ್ರು ಕಣ್ಣು ಸಾಲಲ್ಲ ಗುರುಗಳೇ, ಅದನ್ನ ಎಷ್ಟು ನೋಡಿದ್ರು ಕಣ್ ತುಂಬಿ ಬರುತ್ತೆ ಅದನ್ನ. ಗುರುಗಳೇ ಇನ್ನೊಬ್ರು ನನ್ ಮೈಸೂರಲ್ಲಿ ಕಸಿನ್ ಇದಾರೆ ವಿಜಯಲಕ್ಷ್ಮಿ ಅಂತ, ಅವರು ಕೂಡ ರಾಯರ್ ಸೇವೆ ಮಾಡ್ತಾ ಬರ್ತಾ ಇದ್ರು. ಆದ್ರೆ ಅವ್ರು ಏನ್ ಹೇಳ್ತಾ ಇದ್ರು ಗೊತ್ತಾ, ನಿಂಗೆಲ್ಲ ಇಷ್ಟು ಹೂ ಕೊಡ್ತಾರ, ನಂಗೆ ಅಷ್ಟು ತಾಳ್ಮೆ ಇಲ್ಲ ತುಂಬಾ ಹೊತ್ತು ಕುತ್ಕೊಂಡ್ ಕೇಳಕ್ಕೆ, ಅಷ್ಟು ಕೊಟ್ರೆ ಕೊಡಿ ರಾಯರೇ, ಇಲ್ಲಾಂದ್ರೆ ಇಲ್ಲ ನಿಮ್ ಪೂಜೆ ಮಾಡ್ತಾ ಇದೀನಿ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಗುರುಗಳೇ. ನೀವು ನಂಬ್ತಿರೋ ಬಿಡ್ತಿರೋ, ಮತ್ತೆ ಒಂದು ಪೂಜೆ ಆಗಿ ಎರಡನೇ ಪೂಜೆ ನಾನು ತುಪ್ಪದಾರ್ತಿ ಹೇಳಕ್ ಶುರು ಮಾಡಿದ್ಮೇಲೆ ಗುರುಗಳೇ, ಮೊದಲನೇ ವಾರ ತುಳಸಿ ಮುಡ್ಸಿ ಪೂಜೆ ಮಾಡ್ತಾ ಇದಾರೆ ಗುರುಗಳೇ. ಗೆಜ್ಜೆಸ್ತ್ರ ತುಳಸಿ ಎಲ್ಲ ಅಲ್ಲಾಡ್ತಾ ಇದೆ ಗುರುಗಳೇ. ಅದನ್ನ ವಿಡಿಯೋನೇ ನಿಮ್ಗೆ ಕಳಿಸ್ತೀನಿ ಗುರುಗಳೇ. ತುಳಸಿ ಮತ್ತೆ ಗೆಜ್ಜೆಸ್ತ್ರ ಕೂಡ ಅಲ್ಲಾಡ್ತಾ ಇದೆ. ಆಮೇಲೆ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಮತ್ತೆ ಸಂಜೆ ಹೋಗಿ ದೇವ್ರ ದೀಪ ಹಚ್ಚಕ್ಕೆ ಗಂಧದ ಕಡ್ಡಿ ಎತ್ಕೊಂಡ್ರೆ ಸಾಕು ಗುರುಗಳೇ, ಮತ್ತೆ ತುಳಸಿ ಎಲ್ಲ ಅಲ್ಲಾಡ್ತಾ ಇದೆ, ಗೆಜ್ಜೆಸ್ತ್ರ ಅಲ್ಲಾಡ್ತಾ ಇದೆ ಗುರುಗಳೇ. ನೋಡಮ್ಮ ಅವ್ರಿಗೆ ಎಷ್ಟು ರೋಮಾಂಚನ ಆಗ್ಬಿಟ್ಟಿದೆ ಅಂದ್ರೆ, ನಾನು ಅಯ್ಯೋ ನೀವು ಕೊಟ್ರೆ ಕೊಡಿ ಬಿಟ್ರೆ ಬಿಡಿ ಅಂತ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ನಲ್ಲ, ನಾನು ಇದೀನಿ ಮಗಳೇ ಅಂತ ತೋರಿಸ್ತಾ ಇದಾರೆ ಅಂತ ಈಗ ಅವ್ರ ಬಾಯಲ್ಲೇ ಬಂದ್ಬಿಟ್ಟಿದೆ ಗುರುಗಳೇ. ಖಂಡಿತ ಅನುಗ್ರಹ ಆಗುತ್ತೆ ಗುರುಗಳೇ. ನಿನ್ನೆನೂ ಕೂಡ ವಿಡಿಯೋ ಕಳ್ಸಿದ್ದಾರೆ, ನಿನ್ನೆನೂ ಪೂಜೆ ಮಾಡುವಾಗ ಮತ್ತೆ ತುಳಸಿ ಎಲ್ಲ ಅಲ್ಲಾಡ್ತಾ ಇದೆ ಗುರು. ತುಳಸಿ ಪ್ರಸಾದ ಆಗುತ್ತೆ ಗುರುಗಳೇ, ಬೀಳುತ್ತೆ, ಹೂ ಬೀಳುತ್ತೆ, ಬಟ್ ತುಳಸಿ ದಳ ಎಲ್ಲ ಅಲ್ಲಾಡ್ತಾ ಇದೆ ಗುರುಗಳೇ, ಎಷ್ಟು ಚೆನ್ನಾಗಿ. ಖಂಡಿತಮ್ಮ ತುಂಬಾ ಖುಷಿ ಆಯ್ತು. ಆದ್ರೆ ಫಸ್ಟ್ ಟೈಮ್ದಾಗ ಎಲ್ಲ ಒಳ್ಳೇದಾಗಿದೆ ಅಂತ ಹೇಳಿದ್ರಿ, ಮತ್ತೆ 9 ವಾರದಲ್ಲಿ ಪೂಜೆ ಹೇಳ್ಕೊಟ್ಟಂತ ವ್ರತದಲ್ಲಿ ಅವತ್ತು ಒಳ್ಳೇದಾಗಿದೆ ಅಂತ ಹೇಳಿದ್ರಿ, ಮತ್ತೆ ಇನ್ನೊಂದು ವ್ರತ ಬಂದಿತ್ತು ನಿಮ್ಗೆ, ಆ ವ್ರತದಲ್ಲೂ ಹೇಳಿದೆ ನಾನು, ಇವಾಗ್ಲೂ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದೆ. ಹೌದು ಗುರುಗಳೇ, ನೀವು ನನ್ ಮನೆಗ್ ಬಂದು ಹೋದ್ಮೇಲೆ ತುಂಬಾನೇ ಬದಲಾವಣೆ ಆಗಿದೆ ಗುರುಗಳೇ, ಅದು ಹೇಳಲಿಕ್ಕೆ ಅಸಾಧ್ಯ. ರಾಯರೇ ನಮ್ಮ ಮನೆಗ್ ಬಂದಷ್ಟು ಖುಷಿಯಾಗಿದೆ. ಇದು ನಮ್ದೇನಿಲ್ಲ ತಾಯಿ, ಎಲ್ಲ ರಾಯರ ಕೃಪೆ, ರಾಯರ ಕೃಪೆ ನಮ್ದೇನಿಲ್ಲ, ನಾನು ನಿಮ್ಮಾಗೆ ಮನುಷ್ಯ. ಆದ್ರೆ ಏನು ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ಮಾಡ್ತಾರಲ್ಲಮ್ಮ, ಅದಕ್ಕೆ ನಿಮ್ಮ ಗುರುಗಳೇ ಅನುಗ್ರಹ ಮಾಡ್ಲಿಕ್ಕೆ ನಿಮ್ಮನ್ನ ಅರಸ್ಕೊಂಡಿದ್ದಾರೆ ಅಂದ್ರೆ ನಾವು ತುಂಬಾ ಅದೃಷ್ಟವಂತರು. ರಾಯರು ನಿಮ್ಮನ್ನೇ ಅರಸ್ಕೊಂಡು ನಿಮ್ಮ ನಾಲ್ಗೆನಲ್ಲಿ ಕೂತು ಇಷ್ಟು ಜನಕ್ಕೆ ಆಗೋದನ್ನ ಒಳ್ಳೇದಾಗಿ ನುಡಿಸಿ ನೀವ್ ಹೇಳ್ದಂತದನ್ನ ಮಾಡಿಸ್ಕೊಡ್ತಿದಾರಲ್ಲ ಗುರುಗಳೇ, ಅದು ನಾವು ಕೋಟಿ ಕೋಟಿ ಪುಣ್ಯ ಮಾಡಿದೀವಿ. ನಿಮ್ಮಂತ ಗುರುಗಳನ್ನ ನಾವು ಪಡಿಲಿಕ್ಕೆ ಗುರುಗಳೇ. ಉಸಿರಿರೋ ತನಕ ರಾಯರ ಪೂಜೆ ಮಾಡ್ತೀನಿ, ನನ್ ಕೊನೆ ಉಸಿರೋಗ ತನಕನು ರಾಯರ ಹೆಸರೇ ಹೇಳ್ಬೇಕು ಅನ್ಕೊಂಡಿದೀನಿ ಗುರುಗಳೇ. ಸತ್ಯದ ಮಾತು, ಇದೇ ಆಸ್ತಿ. ಇವಾಗ ಏನ್ ನೀವು ಹೇಳಿದ್ರಲ್ಲ ಈ ಮಾತು, ಏನ್ ಕೊಡ್ತಾರೋ ಬಿಡ್ತಾರೋ ಅವ್ರು ಪೂಜೆ ಮಾಡೋದ್ರಲ್ಲಿ ನಮ್ಗೆ ಇದೆಯಲ್ಲ ಆ ಸಮಾಧಾನ ಗುರುಗಳೇ. ನಾನು ಕೇಳ್ಕೊಂಡಿರೋದಿಷ್ಟೇ, ನನ್ ಕೊನೆ ಉಸಿರೋಗ ತನಕ ನಿಮ್ಮ ನಾಮಸ್ಮರಣೆಯಲ್ಲೇ ನಾನು ಉಸಿರೋಗ್ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಇದೇ ನೀವು ರಾಯರಿಗೆ ಆಸ್ತಿ, ಕೋಟಿ ಕೊಟ್ಟಂಗಾಗತ್ತಮ್ಮ. ರಾಯರಿದ್ದಾರೆ ಅಂತ ನೀವು ಪೂಜೆ ಮಾಡ್ತಿರಲ್ವಾ, ರಾಯರಿಗೆ ನಿಮ್ಮ ಕಡೆಯಿಂದ ಕೋಟಿ 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 ಆಸ್ತಿ ಕೊಟ್ಟಂಗ, ಕೋಟಿ ಕೋಟಿ ನಮಸ್ಕಾರ ಮಾಡಿದಷ್ಟು ಸನ್ನಿವೇಶ. ಹೌದು, ಇಷ್ಟೆಷ್ಟು ಸನ್ನಿವೇಶದಲ್ಲಿ ಅವರು ನಾನಿದ್ದೀನಿ ಅಂತ ನಂಗೆ ತೋರ್ಸ್ಕೊಟ್ಟಿದ್ದಾರೆ ಅಂದ್ರೆ ಅದು ನಾನು ಹೇಳ್ಕೊಳ್ಳಿಕ್ಕೆ ಆಗಲ್ಲ ಗುರುಗಳೇ, ಹೇಳ್ಕೊಳ್ಳಕ್ಕೆ ಆಗಲ್ಲ. ಪ್ರತಿಯೊಂದು ಸನ್ನಿವೇಶದಲ್ಲೂ, ಪ್ರತಿ ಒಂದು ಸಿಚುವೇಶನ್ ಅಲ್ಲೂ ನಾನ್ ನಿನ್ ಜೊತೆ ಇದ್ದೀನಿ ಮಗಳೇ, ನಾನ್ ನಿನ್ ಜೊತೆ ಇದ್ದೀನಿ ಅಂತ ನನ್ಗೆ ತೋರಿಸ್ತಾನೆ ಇದ್ದಾರೆ ಗುರುಗಳೇ ಅವರು. ಖಂಡಿತಮ್ಮ, ತುಂಬಾ ಖುಷಿ ಆಯ್ತು ನನಗೆ. ಇದೇ ರೀತಿಯಾಗಿ ಪೂಜೆ ಮಾಡ್ತಾ ಇರಿ, ನಿಮ್ಮ ರಾಯರ ಹೆಸರು ಮರಿಬೇಡಿ. ಇದೇ ಒಂದು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ರಾಯರಿಗೆ ನೀವು ಕೋಟಿ ಕೋಟಿ ನಮಸ್ಕಾರ ಮಾಡೋದಷ್ಟು, ಆ ಒಂದು ಆಶೀರ್ವಾದ ತಗೊಂಡು ಬಂದಷ್ಟು ರಾಯರ ಅನುಗ್ರಹ ಮಾಡ್ತಾರೆ ತಾಯಿ ನಿಮ್ಗೆ. ರಾಯರ ಹೆಸರನ್ನು ಹೇಳ್ತಾ ಇರಿ, ನಿಮ್ಮ ಉಸಿರಿರೋರ್ಗು ನಿಮ್ಮ ರಾಯರ ಹೆಸರನ್ನು ಹೇಳ್ತಾ ಇರಿ. ಖಂಡಿತ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಮತ್ತೆ ಸಮಯ ಇದ್ದಾಗ ನಾನು ನಿಮ್ಗೆ ಕರೆ ಮಾಡುತ್ತೇನೆ ತಾಯಿ. ಖಂಡಿತ ಗುರುಗಳೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.